ಬಿಗ್ ಬಾಸ್ ಸೀಸನ್ 11 ಯಾವಾಗ ಪ್ರಾರಂಭ ಆಗುತ್ತೆ ಅಂತ ತುಂಬ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾಕಂದರೆ ಬಿಗ್ ಬಾಸ್ ಸೀಸನ್ಗಳೇ ಆ ರೀತಿಯಾಗಿ ಇರುತ್ತೆ. ಸಿಕ್ಕಾಪಟ್ಟೆ ಕ್ರೇಜನ್ನು ಹುಟ್ಟಿ ಹಾಕುವಂಥ ಈ ಅತಿ ದೊಡ್ಡ ರಿಯಾಲಿಟಿ ಶೋ ಇನ್ನೇನು ಅಕ್ಟೋಬರ್ 2ನೇ ವಾರ ಅಥವಾ 3ನೇ ವಾರದಲ್ಲಿ ಪ್ರಾರಂಭ ಆಗುತ್ತೆ. ಈ ಬಗ್ಗೆ ಪ್ರೆಸ್ ಮೀಟ್ ಸದ್ಯದಲ್ಲೇ ನಡೆಯಲಿದೆ. ಡೇಟ್ ಕೂಡ ಅನೌನ್ಸ್ ಮಾಡಲಿದ್ದಾರೆ. ಈಗಾಗಲೇ ಅನೇಕ ಮಂದಿ ಬಿಗ್ ಬಾಸ್ಗೆ ಹೋಗ್ತಾರೆ ಅನ್ನುವಂಥ ಗುಲ್ಲು ಎಲ್ಲ ಕಡೆ ವೈರಲ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಅವ್ರು ಬರಬೇಕು, ಇವ್ರು ಬರಬೇಕು, ಇವ್ರು ಬರ್ತಾರೆ, ಅವ್ರು ಬರ್ತಾರೆ ಅನ್ನುವಂಥ ಚರ್ಚೆ ಅಂತೂ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಅದು ಕೂಡ ಕಳೆದ ಸೀಸನ್ ಸಿಕ್ಕಾಬಟ್ಟೆ ಹೈಪ್ ಕ್ರಿಯೇಟ್ ಆಗಿದ್ದಂಥ ಸೀಸನ್ ಆಗಿತ್ತು. ಆ ಸೀಸನ್ ಮುಗಿದ ಮೇಲೆ ಈ ನೋಡುಗರು, ವೀಕ್ಷಕರು ಬಿಗ್ ಬಾಸ್ ಸೀಸನ್ 11 ಇನ್ನೂ ಬೇಗ ಪ್ರಾರಂಭ ಆಗಲಿ ಅಂತ ಹೇಳ್ತಾ ಇದ್ರು. ಈಗಾಗಲೇ ಸೀಸನ್ 10 ಮುಗಿದು ಬಹಳ ದಿನಗಳಾಗಿರೋದ್ರಿಂದ ಈ ಬಾರಿಯ ಸೀಸನ್ ಬಗ್ಗೆ ನಿರೀಕ್ಷೆ ದುಪ್ಪಟ್ಟಾಗಿರೋದ್ರಿಂದ ಮತ್ತು ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅನ್ನುವಂಥ ಗುಮಾನಿ ಹಬ್ಬಿರೋದ್ರಿಂದ ಸಹಜವಾಗಿ ಈ ಸೀಸನ್ ಮೇಲೆ ಏನೂ ಒಂದಷ್ಟು ದೊಡ್ಡ ನಿರೀಕ್ಷೆಗಳು ಇರುವುದಂತೂ ಸುಳ್ಳಲ್ಲ. ಇನ್ನು ಎಂದಿನಂತೆ ನಿರೂಪಕ ಸುದೀಪ್ ಅವರೇ ಇರ್ತಾರೆ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಅಂತೂ ಸಿಕ್ಕಿದೆ. ಸುದೀಪ್ ಹೊರತುಪಡಿಸಿ ಬಿಗ್ ಬಾಸನ್ನು ನಾವು ನೋಡಲ್ಲ ಅಂತ ಆಲ್ರೆಡಿ ಫ್ಯಾನ್ಸ್ಗಳು ಹೇಳಿರೋದ್ರಿಂದ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಸುದೀಪ್ ಅವರನ್ನು ಖಂಡಿತವಾಗಿ ಒಪ್ಪಿಸ್ತಾರೆ. ಅದಲ್ಲದೆ ಸದ್ಯಕ್ಕೆ ಸುದೀಪ್ ಅವರು ಯಾವುದೇ ಸಿನಿಮಾಗಳಲ್ಲಿ ಬ್ಯುಸಿ ಇಲ್ಲ. ಇರೋ ಸಿನಿಮಾಗಳು ರಿಲೀಸಿಗೆ ಬಂದಿದೆ. ಇನ್ನು ಅರ್ಧ ಸಿನಿಮಾಗಳು ಆಲ್ರೆಡಿ ಶೂಟ್ ಮುಗಿಸಿರೋದ್ರಿಂದ ಈ ಬಾರಿಯೂ ಕೂಡ ಕಿಚ್ಚ ಸುದೀಪ್ ಅವರ ನಿರೂಪಣೆ ಅಂತೂ ಇದ್ದೇ ಇರುತ್ತೆ. ಇನ್ನು ಈಗಾಗಲೇ ಬಿಗ್ ಬಾಸ್ಗೆ ಹೋಗುವವರು ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದಾರೆ. ಕನ್ಫರ್ಮ್ ಆಗಿ ಇವರೇ ಹೋಗ್ತಾರೆ ಅಂತ ಒಂದಷ್ಟು ಜನರ ಫೋಟೋಸ್ಗಳು, ವಿಡಿಯೋಸ್ಗಳು, ಹಾಗೆಯೇ ಅವರ ಹೆಸರು ಇದೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಇದೆಲ್ಲದರ ನಡುವೆ ಡಬಲ್ ಧಮಾಕ ಕೆಲವರಿಗಾದರೆ ಇನ್ನು ಕೆಲವರಿಗೆ ದೊಡ್ಡ ತಲೆನೋವಿನ ಸುದ್ದಿ ಬಿಗ್ ಬಾಸ್ ಕಡೆಯಿಂದ ಬರ್ತಾ ಇದೆ. ಹೌದು, TRPಗೋಸ್ಕರ ಯಾವುದೇ ರೀತಿಯಾದಂಥ ರಿಸ್ಕನ್ನು ಅಥವಾ ಯಾವುದೇ ರೀತಿಯಾದಂಥ ನಿರ್ಧಾರಗಳನ್ನು ಚಾನಲ್ಗಳು ತೆಗೆದುಕೊಳ್ಳುತ್ತೆ. ಆರ್ಯವರ್ಧನ್ ಅಂತ ಗುರೂಜಿಯವರನ್ನೇ ಡ್ಯಾನ್ಸ್ ಬರ್ತಿದ್ರು ಕರ್ಕೊಂಡು ಬಂದು ಕುಣಿಸೋದಕ್ಕೆ ಮುಂದಾಗಿರೋದು, ಪ್ರಥಮ್ ಅಂತವರನ್ನು ಹಾಕ್ಕೊಂಡು ಡ್ಯಾನ್ಸ್ ರಿಯಾಲಿಟಿ ಶೋನ ನಡೆಸ್ತಾ ಇರೋದು, ಇದೆಲ್ಲ ನೋಡಿದ್ರೇ ನಮಗೆ ಗೊತ್ತಾಗಿರುತ್ತೆ ಇದೆಲ್ಲ ಓನ್ಲಿ TRP ಗಿಮ್ಮಿಕ್ ಅಂತ. ಸೊ ಹೀಗಿರಬೇಕಾದ್ರೆ ಬಿಗ್ ಬಾಸ್ಗೆ ಒಮ್ಮೆ ಬಂದವರು ಮತ್ತೊಮ್ಮೆ ಬಂದಿದ್ದು ಇದೆ, ಆದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರವಾಗಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ. ಆದರೆ ಈ ಬಾರಿಯ ಒಂದು ಆಲೋಚನೆ ತುಂಬಾ ಚರ್ಚೆಗೆ ಕಾರಣವಾಗ್ತಿದೆ. ಅದೇನು ಅಂತಂದರೆ ಸಂಗೀತ ಶೃಂಗೇರಿ ಈ ಬಾರಿ ಬಿಗ್ ಬಾಸ್ಗೆ ಬರುವುದು. ಹೌದು, ಕಳೆದ ಸೀಸನ್ನಲ್ಲೇ ಸಂಗೀತ ಶೃಂಗೇರಿಯು ವಿನ್ ಆಗಬೇಕಾಗಿತ್ತು ಅಂತ ಅನೇಕ ಮಹಿಳೆಯರು ಹೇಳಿದರು. ಇನ್ನು ಕೆಲವರು ಅಯ್ಯೋಯ್ಯೋ ಇವ್ರನ್ನಂತೂ ವಿನ್ ಮಾಡದೇ ಇದ್ದಿದ್ದು ಒಳ್ಳೇದಾಯಿತು, ಇವಳಿಗಿರೋ ಅಹಂಕಾರಕ್ಕೆ ದುರಹಂಕಾರಕ್ಕೆ ಅಂತ ಬೈದವರು ಇದ್ದಾರೆ. ಆದರೆ ಅದು ಏನೇ ಹೇಳಿ ಸಂಗೀತ ಒಂದೊಳ್ಳೆ ಕ್ರೇಜನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು. ಬೈಕೊಂಡೋ ಹೊಗಳ್ಕೊಂಡೋ ಒಟ್ಟು ಸಂಗೀತ ಫ್ಯಾನ್ಸ್ ಅಂತ ಇದ್ರು ಅನ್ನೋದಂತೂ ಸತ್ಯನೇ. ಇಂಥ ಸಂಗೀತ ಶೃಂಗೇರಿಯನ್ನು ಸೀಸನ್ 11ಕ್ಕೆ ಕರ್ಕೊಂಡು ಬರಲಾಗ್ತಿದೆ ಅನ್ನುವಂಥ ವಿಚಾರ ಈಗ ಟೀಮ್ನಿಂದ ಹೊರಬಿದ್ದಿದೆ. ಹೌದು, ಬಿಗ್ ಬಾಸ್ಗೆ ಬೇಕಾಗಿರೋದು TRPನೇ. ಬಿಗ್ ಬಾಸ್ ಸೀಸನ್ 1, 2, 3ಕ್ಕೆ ಇದ್ದಂಥ TRP ಆನಂತರ 9ರವರೆಗೂ TRPನೇ ಇರಲಿಲ್ಲ. ಸೀಸನ್ 9ರವರೆಗೂ TRP ಬಿದ್ದು ಹೋಗ್ಬಿಟ್ಟಿತ್ತು. ಆದರೆ ಸೀಸನ್ 10 ಅಂದರೆ ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ ಇದ್ದಂಥ ಬಿಗ್ ಬಾಸ್ನ TRP ಮಾತ್ರ ಹೈ ಆಗಿಬಿಟ್ಟಿತ್ತು. ಅದಕ್ಕೆ ಕಾರಣ ಸಂಗೀತ ಮತ್ತು ವಿನಯ್ ಮತ್ತು ಡ್ರೋನ್ ಪ್ರತಾಪ್ ಅಂತಾನೆ ತುಂಬ ಜನ ಹೇಳಿದರು. ಸೊ ಹೀಗಿರಬೇಕಾದ್ರೆ ಸಂಗೀತ ಮೊದಲೇ ಜಗಳಗಂಟಿ, ಒಂದು ರೀತಿಯಾಗಿ ಸೈಕೋ ಆಡ್ದಂಗೆ ಆಡ್ತಾರೆ. ಸಂಗೀತ ಒಂಥರ ಡಿಫ್ರೆಂಟ್ ಹುಡುಗಿ, ಅವ್ರನ್ನ ಗೆಲ್ಲಿಸ್ಬೇಕಾಗಿತ್ತು. ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಮೋಸ ಆಗಿದೆ. ಯಾವಾಗಲೂ ಹೆಣ್ಮಕ್ಳಿಗೆ ಮೋಸ ಆಗುತ್ತೆ, ಹೆಣ್ಮಕ್ಳ ಟ್ರೋಫಿ ಗೆಲ್ಲಬೇಕಾಗಿತ್ತು. ಈ ಬಾರಿ ಅಂತೂ ನಿಜವಾಗ್ಲೂ ಮೋಸ ಆಗಿದೆ ಅಂತ ತುಂಬ ಜನ ಹೇಳ್ತಾ ಇದ್ರು. ಬಿಗ್ ಬಾಸ್ನಿಂದ ಹೊರಗೆ ಬಂದ ಮೇಲೂ ಸಂಗೀತ ಕ್ರೇಜ್ ಮಾತ್ರ ಕಮ್ಮಿ ಆಗಿರಲಿಲ್ಲ. ಬಿಗ್ ಬಾಸ್ ಸೀಸನ್ 10ರ TRPಗೆ ಕಾರಣನೇ ಸಂಗೀತ ಅನ್ನೋದನ್ನು ತುಂಬ ಜನ ಹೇಳಿದ್ದು ಕೂಡ ಇದೆ. ಯಾಕಂದರೆ ಕಾಂಟ್ರವರ್ಸಿನೋ ಅಥವಾ ವಿನಯನ ಟ್ರಿಗರ್ ಮಾಡಿದ್ದೋ ಅಥವಾ ಗುಂಪು ಮಾಡ್ಕೊಂಡಿದ್ದೋ ಅಥವಾ ಬಿಗ್ ಬಾಸ್ನ ಮೊದಲ ಅರ್ಥದಲ್ಲಿ ಕಾರ್ತಿಕ್ ಜೊತೆಗೆ ಕೆಮಿಸ್ಟ್ರಿ ಚೆನ್ನಾಗಿದ್ದು ಲವ್ ರೊಮ್ಯಾನ್ಸು ಅಂತ ಮುಂದುವರೆದಿದ್ದೋ ಅಥವಾ ಆಕೆಯ ಗಟ್ಸಾದಂಥ ಮಾತು ಮತ್ತು ಒಂದೊಂದು ಕ್ಷಣಕ್ಕೆ ಒಂದೊಂದು ರೀತಿಯಾದಂಥ ನಿಲುವು, ನಿರ್ಧಾರ, ಮೂಡ್ ಸ್ವಿಂಗ್ಸು, ಗಟ್ಟಿಗಿತ್ತಿ, ಎಷ್ಟೆಲ್ಲ ಅವಮಾನ ಮತ್ತು ಅನುಮಾನಗಳು ಇದ್ರೂ ಕೂಡ ಮೆಂಟಲಿ ಡಿಸ್ಟರ್ಬ್ ಆದ್ರೂ ಆಕೆ ಕಮ್ ಬ್ಯಾಕ್ ಮಾಡಿದಂಥ ರೀತಿ, ಫೈನಲಿಸ್ಟ್ನಲ್ಲಿ ಹುಡುಗಿಯಾಗಿ ಒಬ್ಬಳೇ ಉಳ್ಕೊಂಡು ಎಲ್ಲವನ್ನೂ ಸಾಧಿಸಿದೆ ಅನ್ನುವಂಥ ಹೆಮ್ಮೆಯಿಂದ ಇದ್ದಂಥ ರೀತಿ, ಇದನ್ನು ನೋಡಿದವರಿಗೆ ತುಂಬ ಜನಕ್ಕೆ ಈಕೆಯ ಬಗ್ಗೆ ನೆಗೆಟಿವ್ ಪಾಸಿಟಿವ್ ಎರಡೂ ಥರದ ಥಾಟ್ಸ್ಗಳು ಇತ್ತು. ಈ ಹುಡುಗಿ ಏನಪ್ಪ ಇಷ್ಟು ರೀತಿಯಾದಂಥ ಕಿರಿಕಿರಿ ಕ್ವಾಟ್ಲೆ ಅಪ್ಪ ಈಕೆಯನ್ನು ಹೇಗೆ ಸಹಿಸ್ಕೊಳ್ಳೋದು ಅಂತ ಪ್ರಶ್ನೆ ಮಾಡಿದವರ ನಡುವೆ ಇದ್ದರೆ ಈ ಥರನೇ ಇರಬೇಕು, ರಂಡಿ ಚಾಮುಂಡಿ ರೀತಿಯಾಗಿ ಇದ್ದಾಳೆ ಈಕೆ ಅನ್ನೋದನ್ನು ಕೂಡ ಹೇಳಿದ್ದು ತುಂಬ ಜನ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಇದೇ ಸಂಗೀತ
ಸಂಗೀತ ಶೃಂಗೇರಿಯನ್ನು ಒಮ್ಮೆಲೇ ಬಿಟ್ಬಿಟ್ರೆ ಕಷ್ಟ ಆಗುತ್ತೆ. ಈಗ ಮತ್ತೆ ವಾಪಸ್ ಕರ್ಕೊಂಡು ಬಂದರೆ TRP ಈಕೆಯ ಹೆಸರಿನಲ್ಲಿ ಬಂದೇ ಬರುತ್ತೆ ಅನ್ನೋದು ಒಂದು ಗೆಸ್ ಆಗಿದೆ. ಆ ಕಾರಣಕ್ಕಾಗಿ ಬಿಗ್ ಬಾಸ್ ಟೀಮ್ನಲ್ಲಿ ಸಂಗೀತನನ್ನು ಸೀಸನ್ 11ರಲ್ಲಿ ಮೊದಲಿಗೆ ಕರ್ಕೊಂಡು ಬರುವಂಥ ಪ್ಲ್ಯಾನನ್ನು ಮಾಡಲಾಗಿದೆ. ಸಂಗೀತ ಜೊತೆಗೂ ಕೂಡ ಮಾತುಕತೆ ನಡೆದಿದ್ದು ಆಕೆ ಕೂಡ ಒಪ್ಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾಕಂದರೆ ಈಗ ಆಕೆಯ ಕೈಲಿ ಯಾವುದೇ ಪ್ರಾಜೆಕ್ಟ್ಗಳು ಇಲ್ಲ. ಹೀಗಿರಬೇಕಾದ್ರೆ ನಾನು ಮೊದಲು ಸೋತು ಬಂದಿದ್ದೀನಿ, ಈಗ ಗೆದ್ದು ತೋರಿಸ್ಬೇಕು ಅನ್ನುವಂಥ ಕಾರಣಕ್ಕಾದರೂ ಬರಬಹುದು ಅನ್ನುವಂಥ ಲೆಕ್ಕಾಚಾರ. ಆದರೆ ಬಂದ್ರೂ ಕೊನೆಯವರೆಗೂ ಉಳಿಸ್ಕೊಳ್ಳೋದು ಡೌಟು. ಮೊದಲಾರ್ಧದಲ್ಲಿ ಕರ್ಕೊಂಡು ಬಂದು ಒಂದು 15 ದಿನಗಳ ಕಾಲ ಇರಿಸಿ TRP ಚೆನ್ನಾಗಿ ಬರೋ ಥರ ನೋಡಿ ಕಿಕ್ ಸ್ಟಾರ್ಟನ್ನು ಮಾಡಿ ಆನಂತರ ಈಕೆಯನ್ನು ವಾಪಸ್ ಕಳಿಸುವಂಥ ಪ್ಲ್ಯಾನ್ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈ ಹಿಂದೆ ಪ್ರಥಮ್ ಆಗಿರ್ಬೋದು, ಹುಚ್ಚ ವೆಂಕಟ್ ಆಗಿರ್ಬೋದು, ಇವ್ರುಗಳು ಕಿರಿಕಿರಿ ಆಗಿದ್ರೂ TRP ಇದೆ ಅನ್ನುವಂಥ ಕಾರಣಕ್ಕೆ ಈ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಕರೆಸಲಾಗಿತ್ತು. ಆದರೆ ಇಲ್ಲಿ ಉಲ್ಟಾ ಆಗ್ತಿದೆ, ಸಂಗೀತನನ್ನು ಮೊದಲೇ ಕರೆಸುವಂಥ ಪ್ಲ್ಯಾನ್ ಆಗ್ತಾ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಸಕ್ಸಸ್ ಆಗುತ್ತೆ, TRPಯಲ್ಲಿ ವೇರಿಯೇಷನ್ ಆಗುತ್ತಾ, ನಿಜವಾಗ್ಲೂ ಸಂಗೀತ ಶೃಂಗೇರಿ TRP ಕ್ವೀನಾ, ಇದೆಲ್ಲವೂ ಕೂಡ ಇನ್ನೇನು ಅಕ್ಟೋಬರ್ನಲ್ಲಿ ಗೊತ್ತಾಗಲಿದೆ. ಸೊ ಸಂಗೀತ ಬರೋದ್ರ ಬಗ್ಗೆ ಅವರ ಅಭಿಮಾನಿ ಖುಷಿ ಇದ್ದರೆ ಆಕೆ ವಿರೋಧಿಗಳಿಗೆ ತಲೆ ಬಿಸಿ ಶುರು ಆಗಿದೆ. ನಿಮ್ಮ ಅನಿಸಿಕೆ ಏನು? ಆಕೆ ಬರಬೇಕಾ, ಬರಬಾರ್ದಾ, ಬಂದ್ರೇನು, ಬರ್ದಿದ್ರೇನು? ಇದ್ರ ಬಗ್ಗೆ ನೀವು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಬಹುದು.